ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಇವತ್ತಿನ ದಿನದ ಬೆಳವಣಿಗೆಯಾಗಿ ಪಾಯಿಂಟ್ ಆಫ್ ವ್ಯೂ ನ ಎರಡನೇ ವಿಚಾರಕ್ಕೆ ನಾವು ಹೋಗೋದಾದ್ರೆ, ಸಹಕಾರ ಸಚಿವರಾಗಿದ್ದ ಈಗ ಮಾಜಿ ಸಚಿವರಾಗಿರುವ KN ರಾಜಣ್ಣನವರಿಗೆ ಸೆಪ್ಟೆಂಬರ್ ಕ್ರಾಂತಿಯ ಬದಲಾಗಿ ಆಗಸ್ಟ್ ಕ್ರಾಂತಿ ಆಗಿತ್ತು. ನಿನ್ನೆ ಬೆಳಗ್ಗೆ ಅವರು ಸಚಿವರಾಗಿದ್ರು, ಸಂಜೆ ವೇಳೆಗೆ ಅವರು ಮಾಜಿ ಆದ್ರು. ಈ ದಿಢೀರ್ ಕ್ರಾಂತಿಗೆ ಏನ್ ಕಾರಣ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆಗಿತ್ತು. ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಹೇಳ್ತಿರೋ ಹಾಗೆ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ನೀಡಿದ್ದ ಹೇಳಿಕೆ ಮತ್ತು ಅವರ ಪ್ರೆಸ್ ಮೀಟ್, ಅವರ ಹೋರಾಟ, ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ರಾಜಣ್ಣನವರು ಮಾಡಿದ್ದ ಕಮೆಂಟ್ ಮುಖ್ಯವಾಗಿ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಆದ್ರೆ ಇದೊಂದೇ ಪ್ರಕರಣ ಅಲ್ಲ. ಈ ಹಿಂದೆ ಸುರ್ಜೇವಾಲಾ ಅವರ ಬಗ್ಗೆ ಮಾತಾಡಿದ್ದು, ಅದನ್ನ ಟೀಕೆ ಮಾಡಿದ್ದು, ಅಥವಾ ನಿರಂತರವಾಗಿ ಪಕ್ಷ ಮತ್ತು ಅವರ ತೀರ್ಮಾನಗಳ ಕುರಿತಾಗಿ ತಮ್ಮ ಹೇಳಿಕೆಗಳನ್ನ ದಾಖಲು ಮಾಡ್ತಾ ಬಂದಿದ್ರು. ಅದೆಲ್ಲವನ್ನ ಅವಲೋಕನ ಮಾಡಿ ಅವೆಲ್ಲವನ್ನು ಪರಿಷ್ಕರಿಸಿ ಈ ತೀರ್ಮಾನವನ್ನ ತೆಗೆದುಕೊಳ್ತು. ಈ ಮುಖಾಂತರವಾಗಿ ಒಂದು ಸ್ಪಷ್ಟ ಸಂದೇಶವನ್ನ, ರಾಜೀನಾಮೆಯನ್ನ ತೆಗೆದುಕೊಳ್ಳೋದಕ್ಕೂ ಮುಂದಾಗದೆ ನೇರವಾಗಿ ವಜಾ ಮಾಡೋದ್ರ ಮುಖಾಂತರವಾಗಿ ಕೆಲವರಿಗೆ ಸಂದೇಶವನ್ನು ರವಾನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಇವತ್ತು ಸದನದಲ್ಲಿ ಈ ಬಗ್ಗೆ ಚರ್ಚೆ ಆಯ್ತು. ಈ ಸಂದರ್ಭದಲ್ಲಿ ವಿಪಕ್ಷ ಬಿಜೆಪಿ ನೇರವಾಗಿ DK ಶಿವಕುಮಾರ್ ಅವರ ಮೇಲೆ ಆರೋಪವನ್ನು ಮಾಡ್ತು. ಅವ್ರು ಕೆಮ್ಮಿದ್ರು ಕೂಡ, ನೀವು ಕೆಮ್ಮಿದ್ರೆ ಇನ್ನೇನೆ ಯಾರಿಗೆ ಏನೇನು ಆಗತ್ತೆ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿನ ಕೆಲವು ಶಾಸಕರು, ಬಿಜೆಪಿ ಶಾಸಕರುಗಳು ಆಡಿದ್ರು. ಯಾಕೆಂದ್ರೆ ಮಹಾನಾಯಕನ ಪಾತ್ರ ಇದ್ರಲ್ಲಿ ಇದೆ ಅಂತ ರಾಜುಗೌಡ ತರದ ಶಾಸಕರುಗಳು ಈಗಾಗಲೇ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ರಾಜಣ್ಣ ಪರವಾದ ಒಂದು ಹೋರಾಟ ಕೂಡ ನಡೀತು. ಮಧುಗಿರಿಯಲ್ಲಿ ಪ್ರತಿಭಟನೆಗಳು ನಡೆದ್ವು. ಕೆಲವರು ಪೆಟ್ರೋಲ್ ಅನ್ನ ಹಾಕೊಳ್ಳೋಕೆಲ್ಲ ಹೊರಟಿದ್ರು. ಈ ತರದೆಲ್ಲವೂ ಆಗಿದೆ. ನಾಳೆ ಕೂಡ ಹೋರಾಟವನ್ನ ಮತ್ತು ಬಂಧನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಸಚಿವ ಸ್ಥಾನವನ್ನ ಅವರಿಗೆ ಮರಳಿ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ದಿಢೀರ್ ಕ್ರಾಂತಿಗೆ ಏನ್ ಕಾರಣ, ಇದರ ಪರಿಣಾಮಗಳು ಏನಾಗಿರುತ್ತೆ? ಕಾಂಗ್ರೆಸ್ ಪಕ್ಷ ಮುಜುಗರವನ್ನ ಅನುಭವಿಸ್ತಾ ಇದೆಯಾ? ಆಂತರಿಕ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ತಾನೆ ಈ ತರದ ಸರ್ವಾಧಿಕಾರಿ ಧೋರಣೆಯನ್ನ ತಾಳ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆಗಿರುವ ಶಿವಕುಮಾರ್ ಅವರಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ, ಸ್ವಾಗತ. ರಾಜಣ್ಣ ಅವರ ವಜಾ ಮತ್ತು ಈ ಕ್ರಾಂತಿ ಏನ್ ಅನ್ಸುತ್ತೆ ನಿಮ್ಗೆ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಯಾವ ಪಾಯಿಂಟ್ ಅಲ್ಲಿ ತಾವ್ ಇದನ್ನ ನೋಡ್ತೀರಿ? ಯಾವ ಆಂಗಲ್ ಇಂದ ನೋಡ್ತೀರಿ ಇದನ್ನ? ಇಲ್ಲ ನೋಡಿ, ರಾಜಣ್ಣವ್ರದ್ದು ಏನೋ ಸ್ಲಿಪ್ ಆಫ್ ದಿ ಟಂಗ್ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಇವತ್ತು ಆ ಗಾಂಭೀರ್ಯತೆ ಏನು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ತಗೊಂಡಂತ ಒಂದು ರಿಸರ್ಚ್ ಮಾಡಿರೋದಿರ್ಬೋದು, ಈ ವಿಚಾರನ ಪ್ರೆಸೆಂಟ್ ಮಾಡಿರೋದು ಇರ್ಬೋದು, ಅದಾದ ನಂತರ ಬಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಟ್ರಾಕ್ಷನ್ ಅವರು ಇಡೀ ದೇಶಕ್ಕೆ ಒಂದು ವಿಚಾರನ ಮುಟ್ಸಿದ್ರು. ಈ ತರ ಒಂದು ವೋಟ್ ಥೆಫ್ಟ್ ಆಗ್ತಾ ಇದೆ ಅಂತ ಒಂದು ಚಾನ್ಸಸ್ ಇದೆ, ಇದನ್ನ ನಾವು ಪ್ರೂವ್ ಮಾಡ್ತಾ ಇದೀವಿ ಇಂತ ಒಂದು ಕ್ಷೇತ್ರದಿಂದ ಅಂತ ಅನ್ಬಿಟ್ಟು. ಅದು ಇಡೀ ದೇಶದಲ್ಲಿ ಆ ವಿಚಾರ ಬಂದ್ಮೇಲೆ ಸೋಮವಾರ ದಿನ ಪಾರ್ಲಿಮೆಂಟ್ ಇಂದ ಎಲೆಕ್ಷನ್ ಕಮಿಷನ್ಗೆ ನಾವು ಪ್ರತಿಭಟನೆ ಮಾಡಕ್ ಹೋಗ್ತಾ ಇದೀವಿ. ಅಧ್ಯಕ್ಷರು ಮತ್ತೆ ರಾಹುಲ್ ಗಾಂಧಿ ಮತ್ತೆ 300 ಜನ MP ಗಳು, ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಏನು ಅಪೋಸಿಷನ್ ಮೆಂಬರ್ಸ್ ಇದ್ರು, ಇಂಡಿಯಾ ಬ್ಲಾಕ್ ಮಾಡಿದಾಗ್ಲೂ ಅಷ್ಟೊಂದು ಒಗ್ಗಟ್ಟನ್ನ ಎಕ್ಸಿಬಿಟ್ ಮಾಡಿರ್ಲಿಲ್ಲ. ಅಂದ್ರೆ ಅದ್ರ ತೀವ್ರತೆ ಅವ್ರಿಗೆ ಗೊತ್ತಿತ್ತು. ಎಲ್ಲೋ ಒಂದ್ ಕಡೆ ಈಗ ನಾವು ಇದನ್ನ ಸೀರಿಯಸ್ ಆಗಿ ತಗೊಂಡೇ ಹೋದ್ರೆ ಮುಂದಿನ ದಿನಗಳಲ್ಲಿ ಬರುವಂತ ಬಿಹಾರ್ ಚುನಾವಣೆ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ಇರ್ಬೋದು, ಇಲ್ಲ ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳ್ನಾಡು ಇರ್ಬೋದು. ಯಾಕಂದ್ರೆ ಈಗ ಸಾಲು ಚುನಾವಣೆಗಳಿದಾವೆ. ಇನ್ನ 2 ವರ್ಷದಲ್ಲಿ 11 ರಾಜ್ಯಗಳಲ್ಲಿ ಚುನಾವಣೆ ಆಗ್ತಾ ಇದೆ. ಹಂಗಾಗಿ ಆ ಕಾರಣಕ್ಕೋಸ್ಕರಾಗಿ ನಾವು ಸೀರಿಯಸ್ ಆಗಿ ತಗೊಬೇಕು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅವರ ರಾಹುಲ್ ಗಾಂಧಿನ ಪ್ರೆಸ್ ಕಾನ್ಫರೆನ್ಸ್ ಅಡ್ರೆಸ್ ಮಾಡಿದ್ ನೀವು ನೋಡಿದ್ರೆ, ಅವ್ರೊಬ್ರೇ ಬಂದ್ ಕುಂತು ಚೇರಲ್ಲಿ ಅವ್ರೊಬ್ರೇ ಅದನ್ನ ಪ್ರೆಸೆಂಟ್ ಮಾಡಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಯಾವುದೇ ತರದ ಡೌಟ್ ಇಲ್ಲದೆ ಆಮೇಲೆ ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಂತ ನೋಡಿದ್ರೆ ಕಾಂಗ್ರೆಸ್ನ ಸೀರಿಯಸ್ನೆಸ್ ಗೊತ್ತಾಗ್ತಾ ಇತ್ತು. ರಾಜಣ್ಣವರು ಅವರು ಉದ್ದೇಶ ಪೂರ್ವಕವಾಗಿ ಇದನ್ನ ಹೇಳಿದ್ದಾರೆ, ಇಲ್ಲ ಇನ್ಯಾವುದು ಅಂತ ವಿಮರ್ಶೆ ಮಾಡಕ್ ಏನೋ ಆಗಿದೆ, ಸ್ಲಿಪ್ ಆಫ್ ದಿ ಟಂಗ್ ಹೇಳ್ಬಾರ್ದಾಗಿತ್ತು, ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಕಾಂಗ್ರೆಸ್ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳಿ ಇದೆಲ್ಲ ಒಂದು ಫಾರ್ಮಾಲಿಟಿ ಇದೆ. ಆದ್ರೆ ಸಡನ್ ಆಗಿ ಈ ತರದೊಂದು ತೀರ್ಮಾನಕ್ಕೆ ಬರ್ತಾರೆ ಅಂತಂದ್ರೆ ಆ ಸೀರಿಯಸ್ನೆಸ್ ಅವ್ರಿಗೆ ಗೊತ್ತಾಗಿರ್ಬೇಕು. ಅಂದ್ರೆ ಅದು ಮಾಡಿದ್ದು ಸರಿ ಅಂತಲ್ಲ ನಾನು ಹೇಳ್ತಾ ಇರೋದು. ಆದ್ರೆ ಅಷ್ಟೆಲ್ಲ ಪ್ರೊಸೀಜರ್ ಮಾಡೋದಕ್ಕೆ ಅವರು ಸಹಿಸ್ಕೊಡ್ಲಿಲ್ಲ. ಯಾಕಂದ್ರೆ ಇಲ್ಲ ರಾಹುಲ್ ಗಾಂಧಿ ಅವರಿಂದಾನೋ ಇಲ್ಲಾಂದ್ರೆ ವೇಣುಗೋಪಾಲ್ ಅವರಿಂದ ಒಂದು ಇನ್ಸ್ಟ್ರಕ್ಷನ್ ಬಂದಿತ್ತೆ ಆಗಿರುತ್ತೆ. ಅಂದ್ರೆ ಎಕ್ಸ್ಪೆಲ್ ಮಾಡಿದ ತಕ್ಷಣ, ಇಲ್ಲಾಂದ್ರೆ ಒಂದು ಮಿನಿಸ್ಟ್ರಿಯಿಂದ ತೆಗ್ದಿದ ತಕ್ಷಣನೇ, ಅವ್ರನ್ನ ತೆಗ್ದಾಕಿದ ತಕ್ಷಣ ಏನು ರಾಜಣ್ಣವರು ರಾಜಕೀಯ ಜೀವನ ಮುಗಿತು, ಇಲ್ಲಾಂದ್ರೆ ಕಾಂಗ್ರೆಸ್ಗೂ ಅವ್ರಿಗೆ ಸಂಬಂಧ ಇಲ್ಲ, ಆ ತರದ್ದು ಏನು ವಿಚಾರ ಅಲ್ಲ. ನೀವು 2023 23 ಜನ MLA ಅಂಡ್ ಅದು ಆ ಕೇಸ್ ಬೇರೆ, ನಾನು ಹೇಳ್ತಾ ಇರೋದು ಮಹಾರಾಷ್ಟ್ರ ಕೇಸ್ ಹೇಳ್ತಾ ಇರೋದು ಬೇರೆ. ಯಾಕಂತಂದ್ರೆ ಅವರು ಎಕ್ಸ್ಪೆಲ್ ಮಾಡಿದ್ರು ಕಾಂಗ್ರೆಸ್ನವ್ರನ್ನ, ಅವ್ರು 23 ಜನ MLA. ಅದೇ ತರ ಕೇರಳದಲ್ಲೂ 4 ಜನ
ಇನ್ಕ್ಲೂಡಿಂಗ್ ಒಬ್ಬ ಲೀಡರ್, ಸೀನಿಯರ್ ಲೀಡರ್ನ ಸೇರಿ ಮಾಡಿದ್ರು. ಅಂದ್ರೆ ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ಇದು ಏನು ಎಲ್ಲ ಮುಗಿದೋಯ್ತು ರಾಜಣ್ಣವ್ರಿಗೆ ಅಂತಲ್ಲ. ಈ ಹಿಂದೆ ಬಂಗಾರಪ್ಪನವರು ಪಕ್ಷ ಬಿಟ್ಟು ಪಕ್ಷ ಸೇರ್ಕೊಂಡು ಕಾಂಗ್ರೆಸ್ ಇಂದ ಹೊರಗಡೆ ಹೋಗಿ ಒಳಗಡೆ ಬಂತು. ಈ ತರ ಉದಾಹರಣೆಗಳು ಬಹಳಷ್ಟು ಇದಾವೆ. ಕರ್ನಾಟಕದ ಮಟ್ಟಕ್ಕೆ ಹೇಳ್ಬೇಕಂದ್ರೂ ಇದೆ, ಬೇರೆ ಬೇರೆ ರಾಜ್ಯದ್ದು ಇದೆ. ಅಂದ್ರೆ ಇನ್ ಮುಂದೆ ರಾಜಣ್ಣವರು ಹೇಳಿದ್ದಾರೆ, ಅವ್ರು ಏನ್ ಹೇಳಿದ್ದಾರೆ, ನಾನು ಹೋಗಿ ಹೈಕಮಾಂಡ್ ನ ಮೀಟ್ ಮಾಡ್ತೀವಿ, ಏನ್ ಯಾಕೆ ಅಂತ ಅನ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳಿದ್ದಾರೆ. ಇವತ್ತು ಸಹಜವಾಗಿ ಅವ್ರಿಗೆ ಬಹಳ ವರ್ಷಗಳು, 30-40 ವರ್ಷಗಳು ರಾಜಕಾರಣ ಮಾಡಿರೋದ್ರಿಂದ ಅವ್ರದೇ ಆದಂತ ಫಾಲೋವರ್ಸ್ ಇರ್ತಾರೆ, ಸ್ಥಾನಮಾನಗಳಿರುತ್ತೆ ಅವ್ರಿಗೆ. ಅವ್ರು ಪ್ರತಿಭಟನೆ ಮಾಡಿರೋದು, ಅವ್ರು ಎಮೋಷನಲ್ ಆಗಿ ಈಚೆ ಕಡೆ ಬಂದು ಪ್ರೊಟೆಸ್ಟ್ ಮಾಡಿದಿರ್ಬೋದು. ಯಾರೋ ಒಂದಷ್ಟು ಜನ ಮೆಂಬರ್ಸ್ ರಿಸೈನ್ ಮಾಡಿದ್ದಾರೆ. ಅಂದ್ರೆ ಅವರ ಲೋಕಲ್ ಆಗಿ ಮುನ್ಸಿಪಾಲಿಟಿಗೆ ರಿಸೈನ್ ಮಾಡಿರೋದು ನಾವು ನೋಡ್ತಾ ಇದೀವಿ. ಅಂದ್ರೆ ಆ ಡೆಮೋಕ್ರಸಿ ಅಂದ್ರೆ ಅದ್ರ ಬ್ಯೂಟಿನೇ ಅಷ್ಟೇನೆ. ಪ್ರತಿಭಟನೆ ಮಾಡ್ಬೇಕು, ಮಾತಾಡ್ಬೇಕು, ಅದ್ರ ವಿರುದ್ಧ ಇರ್ಬೇಕು, ಅದ್ರ ಪರವಾಗಿರ್ಬೇಕು, ಇದೆಲ್ಲ ಹಾಗೆ ಆಗುತ್ತೆ. ಅಂದ್ರೆ ರಾಜಣ್ಣವರು ಎಲ್ಲರಿಗೂ ಗೊತ್ತು, ಸಹಜವಾಗಿ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಪತ್ರಕರ್ತರಿರ್ಬೋದು, ಲೀಡರ್ಗಳಿಗಿರ್ಬೋದು, ಈಸ್ ವೆರಿ ವೋಕಲ್. ಏನಾದ್ರು ಹೇಳ್ಬೇಕು ಅಂತಂದ್ರೆ ಹೇಳ್ಬಿಡ್ತಾರೆ. ಹಂಗಾಗಿ ಅವರು ಎಲ್ಲೋ ಫ್ರೆಂಡ್ಶಿಪ್ ಅಲ್ಲಿ ಕ್ಲೋಸ್ ಡೋರ್ ಅಲ್ಲಿ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇಡೀ ದೇಶ, ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಮುಂದಗಡೆ, ಎಲೆಕ್ಷನ್ ಕಮಿಷನ್ ಒಂದ್ ಕಡೆ ಓತ್ತು ನೀವು ಮಾಡಿ ನಮ್ಮ ಕಂಪ್ಲೇಂಟ್ ತಗೊಂಡ್ಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಎಲೆಕ್ಷನ್ ಕಮಿಷನ್ ಯಾವ ಮಟ್ಟಕ್ಕೆ ಇದ್ ಮಾಡಿದಾರೆ ಅಂದ್ರೆ, ಅವರ ಒಂದು ವೆಬ್ಸೈಟ್ ನ ಇದನ್ನ ಏನು ಬ್ಲಾಕ್ ಮಾಡಿದ್ದಾರೆ. ಯಾರನ್ನು ಪ್ರಶ್ನೆ ಕೇಳಂಗೆ ಆಗ್ತಾ ಇಲ್ಲ, ಅದನ್ನ ಕ್ರಿಟಿಸೈಸ್ ಮಾಡಕ್ ಆಗ್ತಾ ಇಲ್ಲ, ಆ ಸ್ಥಿತಿಗೆ ತಗೊಂಡೋಗ್ಬಿಟ್ಟಿದ್ದಾರೆ. ಅಂದ್ರೆ ಈ ತರದ ಒಂದು ವಿಚಾರ ಇವತ್ತು ಇಡೀ ನಮ್ ದೇಶನೇ ಅಲ್ಲ, ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಚುನಾವಣೆ ನಡೀತಾ ಇದೆ, ಅಲ್ಲೆಲ್ಲ ಇದೊಂದು ಚರ್ಚೆಗೆ ಒಂದು ವಸ್ತು ಆಗ್ತಾ ಇದೆ. ಬಿಜೆಪಿಯವರು ಈಗ ನಿನ್ನೆ ರಾಜನ್ ಅವರು ಮಾತಾಡಿದ್ದು ಬಹಳ ಕಡಿಮೆ. ಆ ಒಂದು ಪ್ರತಿಕ್ರಿಯೆಯಲ್ಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಹೈಕಮಾಂಡ್ ಜೊತೆ ಮಾತಾಡ್ತೀನಿ, ದೆಹಲಿಗೆ ಹೋಗ್ತೀನಿ, ಅದು ಮಿಸ್ಕಮ್ಯುನಿಕೇಶನ್ ಸರಿ ಮಾಡ್ತೀನಿ ಅಂತ ಹೇಳೋದ್ರ ಜೊತೆಗೆ ಷಡ್ಯಂತ್ರ ನಡೆದಿದೆ ಅಂತ ಅವ್ರು ಹೇಳಿದ್ರು. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ನಿರಂತರ ಸಭೆ ನಡೆಯೋ ಹೊತ್ತಿಗೆ ಅವ್ರು ಕೊಡ್ತಿದ್ದ ಸ್ಟೇಟ್ಮೆಂಟ್ ಮತ್ತು ಅವರನ್ನ ಭೇಟಿ ಆಗದೆ ಅವರು ವಿದೇಶ ಪ್ರಯಾಣಕ್ಕೆ ಹೋದ್ರಲ್ಲ, ಅವ್ರು ಪ್ರೀ ಶೆಡ್ಯೂಲ್ ಮಾಡ್ಕೊಂಡು, ಆಗ್ಲೇ ಒಂದು ಅನುಮಾನ ಇತ್ತು, ರಾಜ್ಯ ಉಸ್ತುವಾರಿ ಅವರನ್ನ ಭೇಟಿ ಆಗಿಲ್ಲ, ಅವ್ರ ವಿರುದ್ಧವೇ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಇನ್ನೊಂದು ಬಿಜೆಪಿಯು ಹೇಳ್ತಿದೆ ಮತ್ತು ಚರ್ಚೆ ಆಗ್ತಿರೋ, ವಿಶ್ಲೇಷಣೆಗೆ ಒಳಪಡ್ತಿರೋದು ಡಿ.ಕೆ. ಶಿವಕುಮಾರ್ ಅವರ ಪಾತ್ರ. ಹಿಂದೆ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಒಂದು ಪರೋಕ್ಷವಾಗಿ ಒಂದು ಕೋಟ್ ಮಾಡಿ ರೀತಿಯಲ್ಲಿ ಅವ್ರು ಮಾತನಾಡಿದ್ರು. ಇವೆಲ್ಲವೂ ಅವರ ಇವತ್ತಿನ ಈ ಸ್ಥಿತಿಗೆ ಕಾರಣ ಅಂತ ಅನ್ಸುತ್ತಾ, ಅಥವಾ ಬರೀ ಮತಗಳತನದ ಹೇಳಿಕೆನ? ಹಂಗ್ ನೋಡ್ಕೊಂಡ್ರೆ ಅವ್ರು ಏನ್ ಹೇಳಿದ್ದಾರೆ, ಮತಗಳತನ ಆಗಿರೋದು ನಿಜ, ಆದ್ರೆ ನಾವು ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ವಿ, ನಾವು ನೋಡ್ಕೋಬೇಕಾಗಿತ್ತು ಅಂತ ಹೇಳಿದ್ದಾರೆ. ಅಂತ ಪಕ್ಷ ವಿರೋಧಿ ಹೇಳಿಕೆ ಏನಲ್ಲ. ಇವೆಲ್ಲವೂ ಕೂಡ ಒಟ್ಟಿಗೆ ಸೇರ್ತಾ, ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಒಂದು ಷಡ್ಯಂತ್ರ ನಡೆದಿದೆ ಇಲ್ಲ ಅಂತ ರಾಜಕಾರಣದಲ್ಲಿ ಎನಿ ಪೊಲಿಟಿಕಲ್ ಪಾರ್ಟಿ ಮತ್ತೆ ಬಿಸ್ನೆಸ್, ಇವೆರಡರಲ್ಲಿ ಷಡ್ಯಂತ್ರ ಮತ್ತೆ ಗುಂಪುಗಾರಿಕೆ ಇದ್ದೇ ಇರುತ್ತೆ. ಬಿಸ್ನೆಸ್ ಅಲ್ಲೂ ಇರುತ್ತೆ, ಪೊಲಿಟಿಕ್ಸ್ ಅಲ್ಲೂ ಇರುತ್ತೆ. ಇದೇನು ಹೊಸದೇನಲ್ಲ. ಆಮೇಲೆ ಬಂದಿರುವಂತ ರಾಜಕಾರಣಿ ಅಲ್ಲ ರಾಜಣ್ಣ, ಅವ್ರಿಗೆಲ್ಲ ಗೊತ್ತಿರುತ್ತೆ ಷಡ್ಯಂತ್ರ ಯಾವ ತರ ನಡೆಯುತ್ತೆ, ಏನು ನಡೆದಿದೆಯೋ ಇಲ್ಲೋ ಅನ್ನೋದು. ಅದು ಬೇರೆ ಪ್ರಶ್ನೆ ಒಂದು. ಆಮೇಲೆ ಏನು ಸುರ್ಜೇವಾಲಾ ಅವ್ರನ್ನ ಮೀಟ್ ಮಾಡದೇ ಇರೋದಕ್ಕೆ ಇದನ್ನೆಲ್ಲ ಒಂದು ನಾವು ಒಬ್ಬ ಪತ್ರಕರ್ತರಾಗಿ ಇದನ್ನೆಲ್ಲ ನಾವು ಲಿಂಕ್ ಮಾಡ್ತೀವಿ. ಇದನ್ನೆಲ್ಲ ನಾವು ಹಾಕಿ ಈ ತರದ ಒಂದು ಷಡ್ಯಂತ್ರ ನಡೆದಿರ್ಬೋದು ಅನ್ನೋದು ನಿಮ್ಮ ಪ್ರಶ್ನೆ ಇರುತ್ತೆ. ಬಹಳ ಜನಗಳದ್ದು ಅದೇ ಅಭಿಪ್ರಾಯ ಇರುತ್ತೆ. ಯಾಕಂತಂದ್ರೆ ಈ ತರ ಒಂದು ಷಡ್ಯಂತ್ರ ನಡೆದಿದೆ, ಇವರು ಬಾರಿ ವೋಕಲ್ ಆಗಿದ್ರು, ಸಿದ್ದರಾಮಯ್ಯ ಕ್ಯಾಂಪ್ ಪರವಾಗಿದ್ರು, ಸಿದ್ದರಾಮಯ್ಯನ ಡಿಫೆಂಡ್ ಮಾಡ್ಕೊಂತ ಇದ್ರು, ಹೌಸ್ ಅಲ್ಲಿ ಹೇಳಿದ್ರು, ಸೆಪ್ಟೆಂಬರ್ ಅಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ಇದನ್ನೆಲ್ಲ ಹೇಳ್ತಾ ಇರ್ಬೋದು. ಅಂದ್ರೆ ಇದೆಲ್ಲ ಒಂದು ಈಗಾಗಿರೋ ಬೆಳವಣಿಗೆಗಳಿಗೆ ಪೂರಕವಾದಂತ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದೆ ಅಂತ ಬಹಳ ಜನದ ರೀಡಿಂಗ್ ಇರುತ್ತೆ. ಏನು ಒಂದು ಇಂಟರ್ಫರೆನ್ಸ್ ನ ಡ್ರಾ ಮಾಡ್ಬೋದು. ಆದ್ರೆ ಆ ಇನ್ಫ್ಲುಯೆನ್ಸ್ ಡ್ರಾ ಮಾಡೋದ್ರ ಜೊತೆಗೆ ಈ ತರದ ಒಂದು ವಿಚಾರನ, ಯಾಕಂತಂದ್ರೆ ಈಸ್ ಎ ಮಿನಿಸ್ಟರ್, ಸೀನಿಯರ್ ಮಿನಿಸ್ಟರ್, ಕಮಿಂಗ್ ಫ್ರಮ್ ಎ ವೆರಿ ಒಂದು ದೊಡ್ಡ ಸಮುದಾಯದಿಂದ ಬರುವಂತವ್ರು, ಅಷ್ಟು ಈಸಿಯಾಗಿ ಒಂದು ತೆಗೆದಾಕಕ್ ಆಗೋದಿಲ್ಲ. ಇಲ್ಲಿ ಅವ್ರ ಬಗ್ಗೆ ಅಸಮಾಧಾನ ಇದ್ರೇನು ಒಂದು ಸೀರಿಯಸ್ ಇಶ್ಯೂ ಒಂದು ಬೇಕಾಗಿತ್ತು. ಒಂದು ಸೀರಿಯಸ್ ಇಶ್ಯೂ ಅಂತ, ಇದನ್ನ ಯಾವ್ದು ಪಕ್ಷ ಸೀರಿಯಸ್ ಆಗಿ ತಗೊಳುತ್ತೆ, ಯಾವ ವಿಚಾರದ ಬಗ್ಗೆ ಇವತ್ತು ಪಕ್ಷ ಅದು ತೀರ್ಮಾನ ತಗೊಂಡಿದೆ. ಅಂದ್ರೆ ಒಂದು ಕಡೆ ಈ ಒಂದು ತೀರ್ಮಾನ ಬಹಳಷ್ಟು ವಿಮರ್ಶೆಗಳಿಗೆ ಒಳಪಡ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಶಶಿ ತರೂರ್ ಅವರು ಮಾತಾಡ್ತಾರೆ, ಪಕ್ಷದ ವಿರುದ್ಧವಾಗಿ ಮಾತಾಡ್ತಾರೆ. ಪಕ್ಷಕ್ಕೆ ಆಗಾಗ್ಲೂ ಮುಗ್ಲಲ್ಲಿ ಏನೋ ಹೇಳ್ತಾರಲ್ಲ ಕನ್ನಡದಲ್ಲಿ ಗಾದೆ, ಆತರ ಮುಳ್ಳಾಗಿ ಸುಚ್ಚಬಹುದು, ಅದು ಬೇರೆ ಪ್ರಶ್ನೆ. ಅವ್ರ ಮೇಲೆ ಈ ತರದ ಕ್ರಮ ಯಾಕೆ ತಗೊಂಡ್ಲಿಲ್ಲ ಅಂತ ಕೇಳ್ಬೋದು. ಬಹಳಷ್ಟು ಜನ
ಈ ಹಿಂದೆ 23 ಜನ ಲೆಟರ್ ಬರೆದು ಕಾಂಗ್ರೆಸ್ನವರನ್ನೇ ಕೊಟ್ಟಿದ್ದನ್ನ ನಾವು ನೋಡಿದೀವಿ. ಆವತ್ತಿನ ಬೆಳವಣಿಗೆ ಏನಾಯ್ತು ಅಂತ ಅಬ್ಸರ್ವ್ ಮಾಡಿದೀವಿ. ಅಂದ್ರೆ ಇದು ರಾಜಕಾರಣದಲ್ಲಿ ಇವೆಲ್ಲ ಸಹಜ. ಇದನ್ನ ಯಾವ ತರ ಸರಿ, ಓಕೆ. ಈಗ ಇನ್ನೊಂದು ಚರ್ಚೆ ಏನು ಅಂತಂದ್ರೆ, ಹೌದು, ನಿಮಗೆ ಈಸಿ ಟಾರ್ಗೆಟ್ ಅಂತಂದ್ರೆ ಈ ಅಲ್ಪಸಂಖ್ಯಾತರು ಮತ್ತು ದಲಿತ, ಆ ನಂತರದಲ್ಲಿ ಹಿಂದುಳಿದವರು ಬರ್ತಾರೆ ಅಂತ. ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಆಯ್ತು, ಅದು ಒಂದು ಹಗರಣ ಅನ್ನೋದಿತ್ತು ಬಿಡಿ, ಅದು ವಾಲ್ಮೀಕಿ ಸಮುದಾಯ ಆಯ್ತು. ಈಗ ರಾಜಣ್ಣ ಅವರು ಕೂಡ ಅದೇ ಸಮುದಾಯ. ನಿಮ್ಗೆ ಶಾಮನೂರ್ ಶಿವಶಂಕರಪ್ಪ ತರದವರು ಜಾತಿಗಣತಿ ವಿಚಾರದಲ್ಲಿ ಸರ್ಕಾರಕ್ಕೆ, ಇಡೀ ಪಾರ್ಟಿಗೆ, ಹೈಕಮಾಂಡ್ಗೆ ಸವಾಲ್ ಆಗ್ತಾರೆ. ಹೆಂಗ್ ತಗೊಂಡ್ಲಿ, ನಾವೇನ್ ಮಾಡ್ಬೇಕು ನಮಗೆ ಗೊತ್ತು ಅಂತ. ಆದ್ರೆ ಕ್ರಮ ಆಗೋದಿಲ್ಲ, ಅಟ್ಲೀಸ್ಟ್ ಒಂದು ನೋಟಿಸ್ ಕೂಡ ಜಾರಿ ಆಗೋದಿಲ್ಲ. ಅಥವಾ ಒಕ್ಕಲಿಗ ಸಮುದಾಯದ ನಾಯಕರೇ ಮಾತಾಡಿದ್ರೆ ಆ ಸಂದರ್ಭದಲ್ಲಿ ಆಗೋದಿಲ್ಲ. ಈಸಿ ಟಾರ್ಗೆಟ್ ಈ ವರ್ಗಗಳು, ಅಥವಾ ಈ ವರ್ಗವನ್ನ ಈ ಆಧಾರದಲ್ಲಿ ನೋಡೋದು ತಪ್ಪು ಅಂತ ಅನ್ಸುತ್ತಾ? ಏನಂತ ರಾಜಕಾರಣದಲ್ಲಿ ಈ ತರದ್ ಇದೆಯಾ? ಇದ್ರ ಬಗ್ಗೆ ತಮ್ಮ ವಿಶ್ಲೇಷಣೆ ನೋಡಿ. ಒಂದು ಇಡೀ ಇತಿಹಾಸ ಕರ್ನಾಟಕ ರಾಜಕಾರಣದ್ದೆಲ್ಲ ನೋಡ್ಕೊಂಡ್ ಬಂದಾಗ ಈ ಸಮುದಾಯಗಳು ಟಾರ್ಗೆಟ್ ಆಗಿರೋದು ನಿಜ. ಅದನ್ನ ಯಾರು ಡಿಸ್ಪ್ಯೂಟ್ ಮಾಡಕ್ ಆಗೋದಿಲ್ಲ. ಯಾವುದೇ ಸಣ್ಣ ವಿಚಾರ ಬಂದಾಗ, ಇವಾಗ ಕಾಪಿಂಗ್ ಚಾರ್ಜಸ್ ಬಂದಾಗ ಬಿ ಸೋಮಶೇಖರ್ ಅವರು ಅದು ರಿಸೈನ್ ಮಾಡ್ಬಿಟ್ಟು ಬಂದು ಆಮೇಲೆ ಕ್ಲೀನ್ ಚೀಟ್ ತಗೊಂಡು ಒಳಗಡೆ ಬಂದ್ರು. ಜನತಾದಳದ ಸರ್ಕಾರನೇ ಇರ್ಬೋದು ಅದು. ಅದೇ ತರ ಕಾಂಗ್ರೆಸ್ನ ಅಲ್ಲಿ ಜಾರ್ಜ್ ಅವ್ರು ರಿಸೈನ್ ಮಾಡಿದ್ರು, ಅದಾದ ನಂತರ ಒಳಗಡೆ ಬಂದ್ರು. ಈಗ ರಾಜಣ್ಣವರು ಯಾವುದೇ ಒಂದು ಕರಪ್ಷನ್ ಚಾರ್ಜಸ್ ಮೇಲೆ ಹೊರಗಡೆ ಹೋಗ್ತಾ ಇಲ್ಲ. ಅವ್ರು ಹೋಗಿರೋ ರೀಸನ್ ಬೇರೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಅವರು ಒಂದು ಈ ಸಮುದಾಯದಿಂದ ಬರ್ತಾ ಇದ್ದಾರೆ, ಈಸಿ ಟಾರ್ಗೆಟ್ ಆಗ್ಬಿಡ್ತಾರ ಅಂತ ಅನ್ಬಿಟ್ಟು. ಅದ್ರ ಜೊತೆಗೆ ನಿಮ್ಗೆ ಒಂದು ಹಿರಿಯ ಸಚಿವರನ್ನ ಅಥವಾ ವ್ಯಕ್ತಿಗಳನ್ನ, ಪಕ್ಷಕ್ಕಾಗಿ ದುಡ್ದವರನ್ನ ನಡ್ಸ್ಕೊಳಕ್ ಒಂದ್ ರೀತಿ ಇರುತ್ತಲ್ಲ. ನೀವು ಒಂದ್ ಕಡೆಗೆ ಅಮಿತ್ ಶಾ, ನರೇಂದ್ರ ಮೋದಿ ಬಹಳ ಸರ್ವಾಧಿಕಾರಿಗಳು, ಅವ್ರು ಹೇಳಿದ್ದು ಅವ್ರ ಲೆಟರ್ ಬಂದ್ರೆ ಆಗೋಯ್ತು ಅಂತ ಹೇಳೋ ಹೊತ್ತಿಗೆ, ಇನ್ನೊಂದ್ ಕಡೆಯಲ್ಲಿ ಈ ಸಚಿವರನ್ನ ನಡ್ಸ್ಕೊಂಡಿದ್ ಹೇಗೆ? ಜಗದೀಪ್ ಧನ್ಕರ್ ಅವರನ್ನ ಹೇಗ್ ಕಳ್ಸಿದ್ರು? ರಾಜೀನಾಮೆ ಕೊಡಿಸಿ ಕಳ್ಸಿದ್ರು. ಅಲ್ಲಿ ನಿಮ್ಗೆ ವಜಾ ಅನ್ನೋದನ್ನ ಮಾಡ್ಲಿಲ್ಲ. ಇಲ್ಲಿ ಬೇಕಂತಲೇ ವಜಾ ಅಂತ ಯಾಕೆ ಆ ತರದೊಂದ್ ಸಂದೇಶ ಯಾಕೆ ಕಳ್ಸಿದ್ರು? ಅವ್ರನ್ನ ಕರ್ಸಿ ಮಾತಾಡಿ, ಇಲ್ಲ ನಿಮ್ ಮಾತಾಡ್ತಿರೋ ಸರಿ ಆಗಿಲ್ಲ, ರಾಜೀನಾಮೆ ಕೊಡಿ ಅಂತ ತಗೋಬಹುದಾಗಿತ್ತು. ಆ ತರದ ಒಂದು ಪೊಲೈಟ್ ಆಗಿ ಕಳ್ಸೋ ಕೆಲಸ ಮಾಡ್ಬೋದಿತ್ತು. ಅದನ್ನ ಮಾಡಿಲ್ಲ ಅಂತಂದ್ರೆ ಅದು ಕೂಡ ಈಸಿ ಟಾರ್ಗೆಟ್. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಮ್ಗೆ? ಇಲ್ಲ, ಅದು ಈಸಿ ಟಾರ್ಗೆಟ್ ಅನ್ನೋದಕ್ಕಿನ್ನು ಹೈಕಮಾಂಡ್ ಅದ್ರ ಸೀರಿಯಸ್ನೆಸ್ ಅವ್ರೆಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅಂತ ಒಂದು. ಎರಡನೇದಾಗಿ ಏನಂತಂದ್ರೆ, ದೇ ವಾಂಟೆಡ್ ಟು ಸೆಂಡ್ ಎ ಸ್ಟ್ರಾಂಗ್ ಮೆಸೇಜ್. ಯಾಕಂದ್ರೆ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳನ್ನ ಅವ್ರು ಅಬ್ಸರ್ವ್ ಮಾಡಿ, ಈ ಗುಂಪುಗಾರಿಕೆ ಇರ್ಬೋದು, ಹೇಳಿಕೆ ಪ್ರತಿ ಹೇಳಿಕೆಗಳು, ಇವೆಲ್ಲ ನೋಡಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಇನ್ನೂನು ಡಿಕ್ಟೇಟ್ ಮಾಡುತ್ತೆ, ಅದನ್ನ ನಾವು ಯಾವುದೇ ತರದ ತೀರ್ಮಾನ ತಗೊಬಹುದು ಅಂತ ಅನ್ಬಿಟ್ಟು ಒಂದು ಮೆಸೇಜ್ ಕಳ್ಸಕ್ಕೆ ತಗೊಂಡಿರುವಂತ ಸನ್ನಿವೇಶ ಇರ್ಬೋದು. ಯಾಕಂತಂದ್ರೆ ಈ ಬಹಳಷ್ಟು ಸಾರಿ ಏನು 10-15 ವರ್ಷಗಳಿಂದ ಇದ್ದಂತ ಹೈಕಮಾಂಡ್ ಎಷ್ಟು ಪ್ರಬಲವಾಗಿತ್ತು ಅಷ್ಟು ಪ್ರಬಲವಾಗಿಲ್ಲ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳ ಅಧಿಕಾರ ಕಳ್ಕೊಂಡು 10 ವರ್ಷದಿಂದ ಅಪೋಸಿಷನ್ ಅಲ್ಲಿ ಇದ್ದು ಈ ತರ ಎಲ್ಲ ಇರೋದ್ರಿಂದ ಅಷ್ಟೊಂದು ಪ್ರಬಲವಾಗಿಲ್ಲದೆ ಇರ್ಬೋದು. ಬಟ್ ಈ ಆಕ್ಟ್ ಏನಿದೆ, ಈ ಒಂದು ತೀರ್ಮಾನ ಏನಿದೆ, ನೀವ್ ಹೇಳಿದಂಗೆ ಅವ್ರಿಗೆ ಯಾವುದೇ ತರದ ಒಂದು ನೋಟಿಸ್ ಕೊಡದೆ ಅವ್ರಿಗೆ ಪೊಲೈಟ್ ಆಗಿ ಕಳ್ಸುವಂತ ಒಂದು ಕೆಲಸ ಮಾಡ್ಬೋದಾಗಿತ್ತು ಅಂತ. ಅಂದ್ರೆ ಒಂದ್ ಕಡೆ ಇದನ್ನ ಮಾಡೋದ್ರ ಮುಖಾಂತರ ಒಂದು ಸಂದೇಶನ ಕಳಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ತರದ ಹೇಳಿಕೆಗಳು ಒಂದು ಪಕ್ಷದ ನಿಲುವು ಏನ್ ತಗೊಳುತ್ತೆ ಅದ್ರ ಪರವಾಗಿರ್ಬೇಕು ಅನ್ನೋದು ಒಂದು ಸಂದೇಶನು ಕಳಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಆದ್ರೆ ಇದನ್ನ ಮುಖ್ಯಮಂತ್ರಿಗಳಿಗೆ ಬಹಳ ಆಪ್ತರಾಗಿರೋದ್ರಿಂದ ರಾಜಣ್ಣವರು, ಮತ್ತೆ ಬೇರೆ ಬೇರೆ ಸಚಿವರಿಗೆ ಬಹಳ ಆತ್ಮೀಯರಾಗಿದ್ದು, ಮತ್ತೆ ಬಹಳ ಸೀನಿಯರ್ ಇರೋದ್ರಿಂದ ಪಕ್ಷ ಇಷ್ಟೇ ಕಠಿಣವಾಗಿ ಮುಂದಕ್ಕೆ ನಡ್ಕೊಳ್ಳುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಯಾಕಂತಂದ್ರೆ ಇದೇ ಮೇ ರೀಕನ್ಸಿಡರ್ ಎನಿ ಮೊಮೆಂಟ್. ಯಾಕಂತಂದ್ರೆ ಅವ್ರು ಹೇಳಿದ್ದಾರೆ ಅಲ್ಲಿ ಏನಾಗುತ್ತೆ ಪಕ್ಷದಲ್ಲಿ ಅನ್ನೋದ್ರ ಬಗ್ಗೆ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಿರೋದ್ರಿಂದ ಅವ್ರ ಜೊತೆ ಎಲ್ಲ ಒಡನಾಟ ಇರೋದ್ರಿಂದ ಯಾವ ತರದ ನಿಲುವಿಗೆ ತಗೊಳ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಗೊತ್ತಿಲ್ಲ. ಬಟ್ ಇದನ್ನ ಚೀಫ್ ಮಿನಿಸ್ಟರ್ ಮತ್ತೆ ಹೈಕಮಾಂಡ್ ಯಾವ ತರ ವ್ಯವಹರಿಸುತ್ತೆ ಅಂತ, ಯಾಕಂದ್ರೆ ಏನು ಟ್ರಾನ್ಸ್ಫರ್ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತು, ಹೈಕಮಾಂಡ್ ಗೊತ್ತು ಅಷ್ಟೇ, ಬೇರೆ ಯಾರಿಗೂ ಗೊತ್ತಿಲ್ಲ. ಯಾರು ಇದನ್ನ ಹೊರಗಡೆ ಹೇಳ್ತಾ ಇಲ್ಲ. ಶಿವಕುಮಾರ್ ಅವರು, ಇದ್ರ ಜೊತೆ ಆಯ್ತು, ನೀವ್ ಹೇಳ್ತಿರೋ ಆಂಗಲ್ ಹೈಕಮಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಆ ಕಾರಣಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತ. ಆದ್ರೆ ಇಲ್ಲಿ ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ, ಏನು ಅಂತಂದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಅಲಗಾಡ್ತಿದೆ, ಅದು 2 ಕಾಲ್ಗಳು ಕಿತ್ತು ಹೋಗಿದೆ ಅಂತ.
ಇನ್ನೊಂದ್ ಕಡೆ ಏನ್ ಅನ್ಸುತ್ತೆ, ಸಹಜವಾಗಿ ಒಂದು ವಿಶ್ಲೇಷಣೆ ಮಾಡೋ ಹೊತ್ತಿಗೆ ನೀವು ಲೈನ್ ಡ್ರಾ ಮಾಡದಂತ ಅಂತ ಹೇಳಿದ್ರಲ್ಲ, ಡಿ ಕೆ ಶಿವಕುಮಾರ್ ಪ್ರಬಲರಾಗ್ತಿದ್ದಾರೆ. ಯಾಕೆಂದ್ರೆ ಅವ್ರು ಏನೇ ಮಾಡಿದ್ರು ಹೈಕಮಾಂಡ್ ಥ್ರೂನೇ ಮಾಡ್ಸೋದು. ಅವ್ರು ಏನು ಹೇಳಿಕೆ ಕೊಡಲ್ಲ, ಸುಮ್ಮನೆ ಇರ್ತಾರೆ. ಎಲ್ರು ಸೆಟಲ್ಮೆಂಟ್ ಅಂತ, ನನ್ನ ವಿರುದ್ಧ ಬಂದೋಡ್ ಸೆಟಲ್ಮೆಂಟ್ ಅಂತಾರೆ. ಅದರ ಸೆಟಲ್ಮೆಂಟ್ ಅನೇಕರದ್ದು ಆಗ್ತಾ ಇದೆ. ರಾಜಣ್ಣ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ವಾಗ್ಯುದ್ಧ ಹೇಳಿಕೆಗಳು ಬಹಳ ನೋಡಿದೀವಿ ನಾವು. ಮತ್ತು ಅವರ ಕೆಪಿಸಿಸಿ ಹುದ್ದೆಯನ್ನ ಬಿಡಬೇಕು ಮತ್ತು ಡಿಸಿಎಂ ಹುದ್ದೆಯನ್ನ ಹೆಚ್ಚು ಮಾಡಬೇಕು, ನೇರವಾಗಿ ಅವರ ಹುದ್ದೆಗೆನೆ ಥ್ರೆಟ್ ಕೊಡ್ತಾ ಇದ್ದವರು ಕೆ ಎನ್ ರಾಜಣ್ಣನವರು. ಈಗ ಅವರ ಪದಚ್ಯುತಿ ಆಗಿದೆ ಅಂತಂದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಮತ್ತು ಅವರ ಕೆಲಸದ ಬಗ್ಗೆನೆ ಅನುಮಾನಗಳು ಮೂಡುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಒಂದು ಅಶೋಕ್ ಅವರು ಹೇಳಿರೋದ್ರ ಬಗ್ಗೆ ಬಹಳಷ್ಟು ಸಿದ್ದರಾಮಯ್ಯನವ್ರ ಚೇರ್ ಅಲ್ಗಾಡ್ತಾ ಇದೆ, 2 ಚೇರು 4 ಕಾಲೇನೋ ಹೊಟ್ಟೋಗಿದೆ, ಅದೆಲ್ಲ ಅದನ್ನ ತೀರ್ಮಾನ ನೋಡಿ. ಈ ತರದ ಒಂದು ಬೆಳವಣಿಗೆ ಯಡಿಯೂರಪ್ಪನವ್ರ ಟೈಮಲ್ಲಿ ಯಾವ ತರ ಇತ್ತು ಕಾಂಗ್ರೆಸ್ ಅಲ್ಲಿ, ಈ ತಿಂಗಳು ಹಿಡಿತಾರೆ, ನವೆಂಬರ್ಗೆ ಹಿಡಿತಾರೆ, ರಾಜ್ಯೋತ್ಸವಕ್ಕೆ ಹಿಡಿತಾರೆ, ಆಯುಧ ಪೂಜೆಗೆ ಹಿಡಿತಾರೆ ಅಂತ ಅವ್ರನ್ನ ಯಾವ ತರದ ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ಆಮೇಲೆ ಅವ್ರು ಹಿಡಿದಿದ್ದು ನೋಡಿದ್ವಿ. ಇವತ್ತವರೆಗೂ ಯಾವ ರೀಸನ್ಗೆ ಅವ್ರನ್ನ ತೆಗೆದ್ರು ಅಂತ ಯಾರು ಹೇಳಿಲ್ಲ. ಅದು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಬಿಜೆಪಿಯವರಾಗಿ ಅದನ್ನ ಕ್ರಿಟಿಸೈಸ್ ಮಾಡೋದು ಸಹಜ. ಈ ತರ ಅಪವಾದನೆಗಳು, ಈ ತರದ ಚಾರ್ಜಸ್ ಮಾಡೋದು ಸಹಜ. ಅಂದ್ರೆ ಅದಕ್ಕೆ ನಾವು ಈಗ ರಾಷ್ಟ್ರಪತಿಗಳು ಯಾರಿಗೂ ಗೊತ್ತಿಲ್ಲ ಯಾಕೆ ತೆಗೆದ್ರು ಅಂತ ಅನ್ಬಿಟ್ಟು ಅವ್ರನ್ನ ರಿಸೈನ್ ಮಾಡಿ ಅಂತ ಹೇಳಿದ್ರೆ ಅವ್ರ ರೆಸಿಗ್ನೇಷನ್ ಅದನ್ನ ಖರ್ಗೆ ಅವರು ಹೇಳಿದ್ದಾರೆ, ಭಾರಿ ಅವಮಾನಿಸಿ ಅವ್ರನ್ನ ಬಹಳ ನೋಯಿಸಿ ಅವ್ರನ್ನ ಅಂತ ಹಿರಿಕರನ್ನ ತೆಗಿಬೇಕಾಯ್ತು ಅಂತ ಅನ್ಬಿಟ್ಟು ಹೇಳಿದ್ದಾರೆ. ಬಟ್ ವಿ ಡೋಂಟ್ ನೋ ವಾಟ್ ಟ್ರಾನ್ಸ್ಪೈರ್ಡ್ ಬಿಟ್ವೀನ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂಡ್ ಧನ್ಕರ್. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಭಾರಿ ವೋಕಲ್ ಆಗಿದ್ರು. ರಾಜಣ್ಣವರು ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಇಲ್ಲ ಕೆಪಿಸಿಸಿ ಅಧ್ಯಕ್ಷರು ಬಿಡ್ಬೇಕು ಅಂತ ಹೇಳಿದ್ದು ಇರ್ಬೋದು, ಇಲ್ಲಾಂದ್ರೆ ಸಿದ್ದರಾಮಯ್ಯನವರು ಪರವಾಗಿ ಅಂತ ಪರಿಸ್ಥಿತಿ ಬಂದಾಗ ನಿಲ್ತಾ ಇದ್ದಿದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಕಸ್ಮಾತ್ ಏನಾದ್ರು ಡಿ ಕೆ ಶಿವಕುಮಾರ್ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅಂತಂದ್ರೆ ಅದೇ ತರ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಬಿಟ್ಕೊಡ್ಬೇಕು ನೀವು ಅಂತ ನೋಟು. ಮಾದೇವಪ್ಪನವರು ಪ್ರತಿ ಎವ್ರಿ ಆಲ್ಟರ್ನೇಟಿವ್ ಡೇ ಹೇಳ್ತಾ ಇದಾರೆ, ಇಲ್ಲೆಲ್ಲ ಮುಖ್ಯಮಂತ್ರಿಗಳು ಯಾವ ಬದಲಾವಣೆ ಇಲ್ಲ. ಕೆ ಎನ್ ರಾಜಣ್ಣನವರ ರೀತಿ ಕರೆಕ್ಟ್. ಆದ್ರೆ ಕೆ ಎನ್ ರಾಜಣ್ಣನವರ ರೀತಿ ಅಗ್ರೆಸಿವ್ ಆಗಿ ಅವ್ರ ಸೆಷನ್ ಅಲ್ಲಿ ಹನಿ ಟ್ರ್ಯಾಪ್ ಮಾಡಿದ್ರು. ಅವರ ಕೈ ಈ ಕಡೆನೆ ಇತ್ತು, ಅಂದ್ರೆ ಅವರ ಒಂದು ಗುರಿ ಏನಿತ್ತು ಅದು ಈ ಕಡೆನೆ ಇತ್ತು. ಮತ್ ನೇರವಾಗಿ ಡಿಸಿಎಂ ಅಂದ್ರೆ ನಂಬರ್ 2 ಸ್ಥಾನದಲ್ಲಿರೋ ಡಿಸಿಎಂ ಹುದ್ದೆಗೆ ನಾವೇ ಎಲ್ರು ಮಾತಾಡಿದ್ರು, ಪರಮೇಶ್ವರ್ ಸಹಿತ ಕೆಲವರು ಮಾತಾಡಿದ್ರು. ಆದ್ರೆ ಬಹಳ ಅಗ್ರೆಸಿವ್ ಆಗಿ ಕ್ಲೈಮ್ ಮಾಡ್ತಾ ಇದ್ದಿದ್ದು ಮತ್ತು ಸಭೆ ಮಾಡ್ತಿದ್ದಿ ರಾಜಣ್ಣ ಅವರು. ನೋಡಿ, ಹನಿ ಟ್ರ್ಯಾಪ್ ಆಲ್ರೆಡಿ ಅದ್ರ ಬಗ್ಗೆ ರಿಪೋರ್ಟ್ ಬಂದಿದೆ, ಆ ತರದ್ ಏನಾಗಿಲ್ಲ ಅಂತ. ಅದ್ರ ಬಗ್ಗೆ ನಾನೇನ್ ಮಾತಾಡಕ್ ಹೋಗೋದಿಲ್ಲ. ಹನಿ ಟ್ರ್ಯಾಪ್ ಅಂತ ಒಂದು ಚಾರ್ಜ್ ಬಂದಿದ್ದು, ಅದೇನಿಲ್ಲ ಅಂತ ಅನ್ಬಿಟ್ಟು ಗೊತ್ತಾಗಿದೆ ಈಗ. ಬಟ್ ಮಹಾದೇವಪ್ಪನವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಇಲ್ಲ ಸತೀಶ್ ಜಾರಕಿಹೊಳಿ ಇರ್ಬೋದು, ಇಲ್ಲ ಇವರು ರಾಜಣ್ಣವ್ರು ಇರ್ಬೋದು, ಒಬ್ಬೊಬ್ಬರು ಮನುಷ್ಯರದು ಒಬ್ಬೊಬ್ಬ ಲೀಡರ್ದು ಒಂದೊಂದ್ ತರ ಪ್ರೆಸೆಂಟೇಶನ್ ಇರುತ್ತೆ. ಮಹಾದೇವಪ್ಪನವರು ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ, ಪರಮೇಶ್ವರ್ ಅವರು ಅವ್ರದೇ ದಾಟಿಯಲ್ಲಿ ಮಾತಾಡ್ತಾರೆ. ಅವರನ್ನು ಹೇಳಿದ್ದಾರೆ, ನೀವು ಇಬ್ಬರೇ ತೀರ್ಮಾನ ಮಾಡ್ಕೊಂಡ್ಬಿಡಂಗಿದ್ರೆ ನಾವೇನಕ್ಕೆ ಇರ್ಬೇಕು ಅನ್ನೋದು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅಂದ್ರೆ ಆ ಕಾಲಘಟ್ಟಕ್ಕೆ ಅಂದ್ರೆ ಅವ್ರು ಆ ತರ ಮೈಲ್ಡ್ ಆಗಿ ಮಾತಾಡ್ತಾರೆ ಅಂದಿದ ತಕ್ಷಣ ಅವ್ರು ಮೈಲ್ಡ್ ಆಗಿರ್ತಾರೆ ಪರ್ಸನಲ್. ಇವಾಗ ಸತೀಶ್ ಜಾರಕಿಹೊಳಿ ಅವರು ಮಾತಾಡೋದು ಸ್ವಲ್ಪ ಕಡಿಮೆ, ರಾಜಣ್ಣವ್ರು ಮಾತಾಡೋದು ಈ ತರ. ಹಂಗಾಗಿ ರಾಜಣ್ಣವರು ಜಾಸ್ತಿ ಮಾತಾಡಿದ್ರು ಭಾರಿ ಏರು ಧ್ವನಿಯಲ್ಲಿ ಮಾತಾಡ್ತಾರೆ ಅಂತ ಹಂಗೆ ಟಾರ್ಗೆಟ್ ಆಗ್ಬೇಕಂದ್ರೆ ಇವರೆಲ್ಲ ಸೀರಿಯಸ್ ಆಗಿ ಆಗ್ಬೇಕಾಗಿತ್ತು. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಿದಾಗ ಇಲ್ಲೆಲ್ಲ ಶಿವಕುಮಾರ್ ಅವ್ರನ್ನ ವಿರೋಧಿಸ್ತಾ ಇದ್ರು ರಾಜಣ್ಣವರು, ಹಂಗೇನೋ ಅವ್ರು ಶಿವಕುಮಾರ್ ಅವ್ರು ಟಾರ್ಗೆಟ್ ಮಾಡಿರ್ಬೋದು, ಇಲ್ಲಾಂದ್ರೆ ಇನ್ನೇನೋ ಆಗಿರ್ಬೋದು ಅಂತ ಮಾತಾಡ್ಬೋದು. ಅಪೋಸಿಷನ್ ಪಾರ್ಟೀಸ್ ಆ ತರ ಹೇಳ್ಬೋದು, ಅದನ್ನ ಬೇರೆ ಬೇರೆ ವ್ಯಾಖ್ಯಾನ ಕೊಡ್ಬೋದು. ಬಟ್ ಹಂಗೇನಾದ್ರೂ ಆಗಂಗಿದ್ರೆ ನಾಳೆ ಬೆಳಿಗ್ಗೆ ಇವ್ರನ್ನೆಲ್ಲ ಮಾತಾಡೋದು ನಿಲ್ಸಕ್ ಆಗುತ್ತಾ? ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅದು ಪಕ್ಷ ಬಹಳ ಸೀರಿಯಸ್ ಆಗಿ ಹೇಳಿತ್ತು, ನೀವ್ ಯಾರು ಮಾತಾಡಬಾರ್ದು ಅಂತ ಅನ್ಬಿಟ್ಟು. ಪರಮೇಶ್ವರ್ ಅವರು ಟೆಲಿವಿಷನ್ ಮುಂದೆ ಬಂದು ಹೇಳಿದ್ರು, ಇಲ್ಲೆಲ್ಲ ನಮ್ಗೆ ಹೈಕಮಾಂಡ್ ಇಂದ ಡೈರೆಕ್ಷನ್ ಇದೆ, ಅಧ್ಯಕ್ಷರು ನಮ್ಗೆ ಹೇಳಿದ್ದಾರೆ, ನಾನೇನು ಅದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಅಂದ್ರೆ ಈ ಹೈಕಮಾಂಡ್ ಕಲ್ಚರ್ ಅನ್ನೋದು ಕಾಂಗ್ರೆಸ್ಗೆ ಹೊಸದೇನಲ್ಲ. ಇದು ಕಾಲಾನ್ ಕಾಲದಿಂದ ನಡ್ಕೊಂಡ್ ಬಂದು ಎಲ್ಲ ಹೈಕಮಾಂಡ್ ತೀರ್ಮಾನ ಅಂತ ಎಲ್ಲದಕ್ಕೂ ಅದ್ ಕಡೆ ತೋರ್ಸುವಂತವ್ದು ಇದೆ. ನಾಳೆ ಬೆಳಿಗ್ಗೆ ಹೈಕಮಾಂಡ್ ರಾಜಣ್ಣವ್ರ ಬಗ್ಗೆ ವಿಡ್ರಾ ಮಾಡಿದ್ರೆ ಏನ್ ಮಾಡ್ತೀರಿ? ಯಾಕಂದ್ರೆ ರಾಜಣ್ಣ ಇಸ್ ನಾಟ್ ಎ ಸ್ಮಾಲ್ ಫಿಶ್. ಯಾಕಂದ್ರೆ ಈಸ್ ನಾಟ್ ಎ ಸ್ಮಾಲ್ ಫಿಶ್, ಈಸ್ ಎ ವೆರಿ ಸೀನಿಯರ್ ಲೀಡರ್. ಒಂದು ದೊಡ್ಡ ಸಮುದಾಯದ ಒಬ್ಬ ನಾಯಕ, ಮತ್ತೆ ಬಹಳ ಅನುಭವ ಇರುವಂತವ್ರು, ಸಹಕಾರಿ ಕ್ಷೇತ್ರದಲ್ಲಿರ್ಬೋದು, ಇಲ್ಲಾಂದ್ರೆ ಮಂತ್ರಿಗಿರಿಯಲ್ಲಿರ್ಬೋದು. ಈ ತರದ್ದು ಅಷ್ಟು ಈಸಿಯಾಗಿ ತೆಗೆದಾಕುವಂತ ಒಂದ್ ಪೇಜ್ ಹರಿದ್ಬಿಟ್ಟು ಕೆಳಗಡೆ ಹಾಕುವಂತ ರಾಜಕಾರಣಿ ಅಲ್ಲ ರಾಜಣ್ಣನ. ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡುವಂತ, ಇಟ್ ಮೈ ಟೇಕ್ ಸಮ್ ಟೈಮ್ ಅಷ್ಟೇ.
ಕರೆಕ್ಟ್. ಈಗ ಅವ್ರದ್ದೊಂದು ಭಾವುಕ ಪೋಸ್ಟ್ ಹಾಕಿದ್ದಾರೆ ಅವರು ಅವರ ಸಾಮಾಜಿಕ ಜಾಲತಾಣದಲ್ಲಿ. ಆತ್ಮೀಯ ಹಾಗೂ ಅಭಿಮಾನಿ ಬಂಧುಗಳಲ್ಲಿ ನಂದೊಂದು ಕೋರಿಕೆ, ರಾಜಕೀಯ ಏರುಪಾರುಗಳು ನನಗೆ ಹೊಸದಲ್ಲ, ಯಾವುದೇ ರಾಜಕೀಯ ಬದಲಾವಣೆಗೆ ಎಂದೂ ಧೃತಿಗೆಟ್ಟವನಲ್ಲ, ಇದು ಕೂಡ ಹಾಗೆ ಅಂತ ನಾನು ಹೇಳೋಕೆ ಇಚ್ಛಿಸ್ತೀನಿ. ನಿಮ್ಮಲ್ಲಿ ನನ್ನ ವಿನಂತಿ ಏನು ಅಂತಂದ್ರೆ, ಅಭಿಮಾನಿಗಳಿಗೆ ವಿನಂತಿ ಮಾಡ್ಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ಅಭಿಮಾನದ ಅತಿರೇಕದಲ್ಲಿ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ಕೆಲವು ಯುವಜನರು ಅಹಿತಕರವಾಗಿ ತಮಗೆ ತಾವು ನೋವು ಮಾಡ್ಕೊಂಡಿದ್ದು ನನ್ನ ಮನಸ್ಸಿಗೆ ದುಃಖ ತಂದಿದೆ. ನಿಮ್ಮನ್ನ ನಂಬಿಕೊಂಡು ನಿಮ್ಮ ಕುಟುಂಬಗಳು ಮನೆಯಲ್ಲಿ ಕಾಯ್ತಿರ್ತಾರೆ. ನಾನು ಕೂಡ ನಿಮ್ಮನ್ನು ನನ್ನ ಕುಟುಂಬ ಅಂತಾನೆ ಭಾವಿಸಿದ್ದೇನೆ. ನಿಮ್ಮ ಪ್ರೀತಿ ಅಭಿಮಾನ ಎಂತದ್ದು ಅನ್ನೋದನ್ನ ಕಣ್ಣಾರೆ ಕಂಡಿದ್ದೀನಿ. ಹಾಗಾಗಿ ಯಾವುದೇ ತಪ್ಪು ನಿರ್ಧಾರವನ್ನ ಮಾಡಬೇಡಿ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡುವಂತ ಪ್ರಯತ್ನವನ್ನ ಮಾಡಬೇಡಿ. ನಾವೆಲ್ಲರೂ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹಾದಿಯಲ್ಲೇ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳೋದು ಮುಖ್ಯ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಸಂವಿಧಾನ ಉಳಿಸುವ ಪ್ರಯತ್ನಕ್ಕೆ ಬಲ ತರಬೇಕಿದೆ. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕೈ ಬಲಪಡಿಸುವ ಕಡೆಗೆ ನಮ್ಮ ಚಿಂತನೆ ಇರ್ಲಿ ಅಂತ ನಿಮ್ಮನ್ನ ಕೋರ್ತೇನೆ ಅಂತ ಪೋಸ್ಟ್ ಹಾಕಿದ್ದಾರೆ. ಶಿವಕುಮಾರ್ ಅವರಿಗೆ ನನ್ನ ಕಟ್ಟಕಡೆಯ ಪ್ರಶ್ನೆ ನನಗೆ ಕಾಡೋದೇನು ಅಂತಂದ್ರೆ, ರಾಜಣ್ಣನವರು ಇಷ್ಟೆಲ್ಲ ಬೆಳವಣಿಗೆ ಒಂದ್ ರೀತಿಯ ಅವಮಾನ. ಇದು ಒಂದ್ ಸಂಪುಟದಿಂದ ಹಿರಿಯ ಸಚಿವರನ್ನ ಕೈ ಬಿಡೋದು ಅವಮಾನ, ಅದ್ರಲ್ಲೇನು ಎರಡು ಮಾತಿಲ್ಲ. ಇಷ್ಟೆಲ್ಲ ಆದ್ರೂ ಅವ್ರು ಹೇಗೆ ತಾಳ್ಮೆಯಿಂದ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಬೇರೆ ರೀತಿಯಲ್ಲಿ ಅಂದ್ರೆ ಅವ್ರು ಇಲ್ಲಿ ತನಕ ಅವರನ್ನ ನೋಡ್ಕೊಂಡ್ ಬಂದಿದೀವಲ್ಲ, ಅವ್ರ ವರ್ಚಸ್ಸು ಅಥವಾ ಅವ್ರ ವ್ಯಕ್ತಿತ್ವ ಇದ್ದಿದ್ದಂಗೆ ಹೇಳೋದು, ಸಡನ್ ಆಗಿ ಮೈಕ್ ಸಿಕ್ಕಿದ ತಕ್ಷಣ ಏನೋ ಮಾತಾಡೋದು, ಆ ತರದ ಹೇಳಿಕೆಗಳು ನಿನ್ನೆಯಿಂದ ಇವತ್ ತನಕ ಬಂದಿಲ್ಲ. ಈ ಪೋಸ್ಟ್ ನೋಡ್ತಾ ಇದ್ರು, ಅದಕ್ಕೇನ್ ಕಾರಣ ಅಂತ ಅನ್ಸುತ್ತೆ. ಮತ್ತು ಸಿದ್ದರಾಮಯ್ಯನವರು ಅವರನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರ ಅದು ಕೂಡ ಸಫಲ ಆಗ್ಲಿಲ್ವಾ, ಏನ್ ಅನ್ಸುತ್ತೆ ನಮ್ಗೆ? ಈ ಪೋಸ್ಟ್ ಹಾಕಿರೋದು ನೋಡಿದ್ರೆ ಇಟ್ ಇಸ್ ವೆರಿ ಮೆಚೂರ್ಡ್ ಪೋಸ್ಟ್. ಒಂದ್ ಕಡೆ ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾರೆ, ಅವ್ರು ನಂಬಿದಂತ ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಅವರಿಗೆ ಕೈ ಹಿಡಿದು ಪೋಷಣೆ ಮಾಡದಂತ ಅವ್ರ ಜೊತೆಗಿರುವಂತ ಅಭಿಮಾನಿಗಳಿರ್ಬೋದು, ಅವರ ಕಾರ್ಯಕರ್ತರಿರ್ಬೋದು, ಅವ್ರ ಬಗ್ಗೆನೂ ಮಾತಾಡ್ತಾರೆ. ಇಟ್ಸ್ ವೆರಿ ಮೆಚೂರ್ಡ್ ಒಂದು. ಆಮೇಲೆ ಎರಡನೇದಾಗಿ ಸಿದ್ದರಾಮಯ್ಯನವರು ಪ್ರಯತ್ನ ಪಟ್ಟಿರಲ್ಲ ಅಂತ ನಾನು ಹೇಳಲಾರೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಯಾರಿಗಾದ್ರೂ ಜೊತೆ ಒಡನಾಟ ಇದ್ರೆ, ಯಾಕಂದ್ರೆ ಬಹಳ ವರ್ಷಗಳಿಂದ ನೋಡಿದೀನಿ, 30 ವರ್ಷ ಮೇಲ್ವರ್ದಿಂದ ನೋಡಿದೀನಿ ನಾನು. ಅವ್ರು ಯಾರಿಗಾದ್ರೂ ಮಾತು ಕೊಟ್ರೆ ಅವ್ರನ್ನ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು, ಮಂತ್ರಿ ಮಾಡಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಇರ್ಬೋದು, ಇದನ್ನ ನೋಡಿದ್ರೆ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಯಾವ ತರ ಮಾಡ್ತಾರೆ, ಆತ ಯಾವ ನೀವ್ ಹೇಳ್ದಂಗೆ ಬಹಳ ಆತರದ ತೀರ್ಮಾನ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಇದನ್ನ ಯಾರೂನು ಬಹುತೇಕರು ಇದನ್ನ ಜೀರ್ಣ ಮಾಡ್ಕೊಳಕ್ ಆಗಲ್ಲ, ಅವ್ರಿಗೆ ಗೊತ್ತಿರೋರು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಇದು ರಾಜಣ್ಣನವರ ಇಟ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ರೋಡ್. ರಾಜಣ್ಣನವ್ರಿಗೆ ಈ ನೋಡಿ, ಪೊಲಿಟಿಕ್ಸ್ ಇಸ್ ಸೀರೀಸ್ ಆಫ್ ಕಾಂಪ್ರಮೈಸ್, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಇದನ್ನ ಬಹಳ ನೋಡ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಅವರು ಜನತಾ ದಳದಲ್ಲಿದ್ರು, ಕಾಂಗ್ರೆಸ್ ಬಂದಿದ್ದಾರೆ, ಎಲ್ಲಾ ನೋಡಿದ್ದಾರೆ. ಅವ್ರೇನು ಸಣ್ಣದಾಗಿಲ್ಲ, ಒಂದು ಮುನ್ಸಿಪಾಲಿಟಿಯಿಂದ ಎಲ್ಲ ಪೊಲಿಟಿಕ್ಸ್ ನೋಡಿರೋರು. ದೇವೇಗೌಡರ ಆದಿಯಾಗಿ, ಸಿದ್ದರಾಮಯ್ಯನ ಆದಿಯಾಗಿ, ರಾಜಣ್ಣವ್ರ ಆದಿಯಾಗಿ. ಹಂಗಾಗಿ ಇದನ್ನ ಇವ್ರು ಯಾಕೆ ಅಂತಂದ್ರೆ ಅತಿರೇಕದ ಹೇಳಿಕೆಗಳು ಕೊಟ್ಟು ಇನ್ನೇನೋ ಮಾಡಿ ಇಲ್ಲಿ ಸಿದ್ದರಾಮಯ್ಯವ್ರ ಇಂಟ್ರೆಸ್ಟ್ ಅವ್ರು ಕಾಪಾಡಂಗಿದೆ ಪೋಸ್ಟ್. ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕಡೆಗೂ, ರಾಹುಲ್ ಗಾಂಧಿ ಕಡೆಗೂ ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಗೊತ್ತಾಗಿದೆ, ನಾವು ಒಂದ್ ಕಡೆ ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೇಕಾಗಿದೆ, ಬಹಳ ಸೀರಿಯಸ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ ಅಂತ ಅನ್ಸಿದೆ. ಆದ್ರೆ ಈ ಬೆಳವಣಿಗೆ ಏನಿದೆ ಅದು ಒಂದು ಆತರದ ನಿರ್ಧಾರ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಒಂದು ಸ್ಲಿಪ್ ಆಫ್ ದಿ ಟಂಗ್ ಇರ್ಬೋದು, ಅವ್ರು ಏನೋ ಹೇಳ್ಬಿಟ್ಟಿದ್ದಾರೆ, ಅವ್ರಿಗೆ ಆಮೇಲೆ ಲೇಟರ್ ಆಗಿ ರಿಯಲೈಸ್ ಆಗಿರ್ಬೋದು ಈ ಪೋಸ್ಟ್ ನ ನೋಡಿದ್ರೆ. ಮೂರನೇದಾಗಿ ಏನ್ ಹೈಕಮಾಂಡ್ ಏನಿದೆ ಅದು ಸೀರಿಯಸ್ ಆಗಿ ಗಮನಿಸುತ್ತೆ ಕೆಲವು ವಿಚಾರಗಳಲ್ಲಿ ನಾವು ಸಹಿಸ್ಕೊಳಕ್ ಆಗೋದಿಲ್ಲ, ಎಷ್ಟೇ ಹಿರಿಯರಿದ್ರು ಅನ್ನೋ ಒಂದು ಸಂದೇಶನೇ ಇರ್ಬೋದು. ನಾಲ್ಕನೇದಾಗಿ ಇದು ರಾಜಣ್ಣವರ ಕೊನೆಯ ಏನು ಮಂತ್ರಿಗಿರಿನೇ ದೊಡ್ಡ ವಿಚಾರ ಅಲ್ಲ. ಇಲ್ಲಾಂದ್ರೆ ರಾಜಣ್ಣವರು ಮಂತ್ರಿಗಿರಿ ಮಾಡೋದಕ್ಕೆ ಅಧಿಕಾರಕ್ಕೆ ಬಂದಿದ್ದಲ್ಲ. ಯಾಕಂದ್ರೆ ಅವರು ಏಳು ಬೀಳುಗಳನ್ನ ನೋಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಜಣ್ಣವರು ಈ ಪೋಸ್ಟ್ ನ ನೋಡಿದ್ಮೇಲೆ ನನ್ಗನ್ಸುತ್ತೆ ಏನು ಓಪನ್ ದಿ ವಿಂಡೋ, ಒಂದು ಕಿಟಕಿನ ತೆಗೆದಿದ್ದಾರೆ. ಯಾಕಂತಂದ್ರೆ ಹೈಕಮಾಂಡ್ ಜೊತೆ ಮಾತಾಡಕ್ಕಿರ್ಬೋದು, ಇಲ್ಲಾಂದ್ರೆ ಪಕ್ಷದ ಒಬ್ಬ ಗಟ್ಟಿ ನಿಲ್ವಲ್ಲಿರುವಂತ ಒಬ್ಬ ಕಾರ್ಯಕರ್ತರು ಏನು ಅಬೈಡಿಂಗ್ ಪಾರ್ಟಿ ಅಬೈಡಿಂಗ್ ಮ್ಯಾನ್ ಅನ್ನೋದು ಒಂದು ಡಿಸಿಪ್ಲಿನ್ಡ್ ಸೋಲ್ಜರ್ ತರ ನಾನು ಇರಕ್ ಇಷ್ಟಪಡ್ತಾ ಇದ್ದೀನಿ ಅನ್ನೋ ಒಂದು ಸಂದೇಶನ ಬಹಳ ಸಾಫ್ಟ್ ಆಗಿ ಅವ್ರು ಬರ್ದಿರೋದು ನೋಡಿದ್ರೆ, ಯಾಕಂದ್ರೆ ಅವರು ಮಾತಾಡೋದೇ ಬೇರೆ, ಬರೆಯೋದೇ ಬೇರೆ ಆಗಿರ್ಬೋದೇನೋ, ಒಟ್ಟಲ್ಲಿ ಬಹಳ ಮೆಚೂರ್ಡ್ ಆಗಿ ಬಂದಿದ್ದಾರೆ. ಹಂಗಾಗಿ ಅಷ್ಟು ಈಸಿಯಾಗಿ ರಾಜಣ್ಣನಾಗ್ಲಿ, ಇಲ್ಲಾಂದ್ರೆ ನೀವ್ ಹೇಳಿದ್ರಲ್ಲ
ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ದ. ಅದು ಒಂದು ಕಾಲ ಇತ್ತು. 1900 ಮಂಡಲ್ ಕಮಿಷನ್ ಬಂದ ನಂತರ ಬ್ಯಾಕ್ವರ್ಡ್ ಕ್ಲಾಸಸ್ ಮೂವ್ಮೆಂಟ್ ಶಕ್ತಿಯುತಗೊಂಡು ಹೈಂದವ ಮೂವ್ಮೆಂಟ್ ಕರ್ನಾಟಕದಲ್ಲಿ ಕನ್ಸಾಲಿಡೇಟ್ ಆದ ನಂತರ, ಮತ್ತೆ ದಲಿತರಲ್ಲಿ ರಾಜಕೀಯ ಅವೇರ್ನೆಸ್ ಬಂದ ನಂತರ, ಮೈನಾರಿಟೀಸ್ ಬಾಬರಿ ಮಸೀದಿ ಆಗಿ ಒಡೆದೋದ ಧ್ವಂಸ ಆದ್ಮೇಲೆ ಕಾಂಗ್ರೆಸ್ನ ಬಿಟ್ಟೋಗಿ ಕಾಂಗ್ರೆಸ್ನವ್ರು ಕ್ಷಮೆ ಕೇಳಿ ಬಂದಾದ ನಂತರ ಇಡೀ ದೇಶದಲ್ಲಿ ನಡೆದಂತ ಒಂದು ಬದಲಾವಣೆ, ಇವೆಲ್ಲ ಇವತ್ತು ಈ ಸಮುದಾಯಗಳನ್ನ ಗಟ್ಟಿಗೊಳಿಸಿದೆ. ಅಷ್ಟು ಈಸಿಯಾಗಿ ಈ ಸಮುದಾಯಗಳಿಲ್ದೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಧಿಕಾರಕ್ಕೆ ಬರಕ್ ಆಗೋದಿಲ್ಲ. ಓಕೆ, ಈಗ ಮೊದಲು ಕಾಲ ಇತ್ತು. ಈಗ ಒಂದು ಸೆನ್ಸಿಬಲ್ ಪೋಸ್ಟ್ ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ಆದ್ರೆ ರಾಜಕೀಯದಲ್ಲಿ ಒಂದ್ ಕಡೆಗೆ ಈ ತರದ ಪೋಸ್ಟ್ ಗಳು ಬರ್ತಿದ್ರೆ ಇನ್ನೊಂದ್ ಕಡೆ ಬೇರೆ ಲೆಕ್ಕಾಚಾರನೆ ನಡೆಯುತ್ತೆ. ಈಗ ವಿಂಡೋ ಓಪನ್ ಇದೆ, ಅದು ಹೈಕಮಾಂಡ್ ಮಾತ್ರನ ಅಥವಾ ಬೇರೆ ಪಕ್ಷಗಳಿಗೂ? ಯಾಕೆಂದ್ರೆ ಅಟ್ಲೀಸ್ಟ್ ಸಹಕಾರಿ ವಲಯ ಮತ್ತು ತುಮಕೂರಿನಲ್ಲಿ ಅವ್ರ ಪ್ರಭಾವ ಅಂತೂ ಖಂಡಿತವಾಗ್ಲೂ ಇದೆ. ಅಕ್ಕಪಕ್ಕದ ಕೆಲವು ಜಿಲ್ಲೆಗಳಲ್ಲಿ ಇದೆ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಹಾಗಾಗಿ ಅವ್ರು ಇನ್ನೂ ರಾಜಕೀಯ ಮಾಡೋದಕ್ಕೆ, ಸಕ್ರಿಯ ರಾಜಕೀಯಕ್ಕೆ, ನಾನು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅಂದ್ರೂ ಬಹಳ ಸಕ್ರಿಯರಿದ್ದಾರೆ, ಮಾಡಬಹುದು. ಆ ಕಾರಣಕ್ಕೆ ಬೇರೆ ಅವಕಾಶಗಳು ಅಥವಾ ಇದರ ಪರಿಣಾಮಗಳು ಹೇಗಿರತ್ತೆ ಅಂತ ಅನ್ಸುತ್ತೆ ತಮ್ಗೆ? ಇಲ್ಲ, ಅದನ್ನ ನೋಡಿ, ರಾಜಣ್ಣವರು ಯಾವ್ದೋ ಒಂದು ಬೇರೆ ಪೊಲಿಟಿಕಲ್ ಪಾರ್ಟಿ ಹೊರಟೋಯ್ತಾರೆ ಹಂಗಾಗುತ್ತೆ. ಅದು ನಾನಂತೂ, ಯಾಕಂದ್ರೆ ಈಸ್ ನಾಟ್ ಸೋ ಇಮ್ಮೆಚೂರ್, ನನಗ್ ಗೊತ್ತು. ಇದು ಆಗಿದೆ, ಇಲ್ಲ ಅಂತಲ್ಲ. ರಾಜಣ್ಣವ್ರದ್ದು ತುಮಕೂರಲ್ಲಿ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಅವ್ರ ಪ್ರಭಾವ ಇದ್ದೇ ಇರುತ್ತೆ. ಸಹಕಾರಿಗಳಾಗಿದ್ದಾರೆ, ಅವ್ರದೇ ಆದಂತ ಫಾಲೋಯಿಂಗ್ ಇದೆ, ಕಮ್ಯುನಿಟಿಯಲ್ಲಿ ಇರ್ತಿದೆ. ಆದ್ರೆ ಡೆಫಿನೆಟ್ ಆಗಿ ಅಂದ್ರೆ 2.5 ವರ್ಷ ಇದೆ ಇವತ್ತಿಂದ ಚುನಾವಣೆ. ಪೋಲರೈಸೇಷನ್ ಅಷ್ಟು ಬೇಗ ಇರೋದಿಲ್ಲ. ಏನೋ ಚುನಾವಣೆ ವರ್ಷನ ಒಂದ್ ತೀರ್ಮಾನ 6 ತಿಂಗಳು 1 ವರ್ಷ ಇದೆ ಅಂದ್ಬಿಟ್ಟು ತೀರ್ಮಾನ ತಗೊಂಡ್ಬಿಡ್ಬೋದು. ಇನ್ನು 2.5 ವರ್ಷ ಇದೆ ಸರ್ಕಾರ. ಆಮೇಲೆ 136 137 ಸೀಟ್ ಇದೆ. ಐ ಡೋಂಟ್ ಥಿಂಕ್ ಯು ವಿಲ್ ಟೇಕ್ ಎನಿ ಸಚ್ ಹೇಸ್ಟಿ ಡಿಸಿಷನ್ಸ್. ಏನಂದ್ರೆ ಒಂದು ಹೀಲಿಂಗ್ ಟೈಮ್ ಬೇಕು. ಆ ಹೀಲಿಂಗ್ ಟೈಮ್ ಇನ್ನೊಂದು 8-10 ದಿನನೋ 1 ತಿಂಗಳು 2 ತಿಂಗಳು ಆದಾಗ, ಹೀಲಿಂಗ್ ಟೈಮ್ ಆದಾಗ ಅದನ್ನ ಗೊತ್ತು ಯಾವ ತರ ತಗೊಂಡು ಹೋಗ್ಬೋದು ಏನು ಅಂತ ಅಂದ್ಬಿಟ್ಟು, ಅದನ್ನ ಸಿದ್ದರಾಮಯ್ಯನವರು ಅವರು ಬಹಳ ಆತ್ಮೀಯರಾಗಿರೋದ್ರಿಂದ ಸಿದ್ದರಾಮಯ್ಯನವ್ರ ಜೊತೆ, ಮುಖ್ಯಮಂತ್ರಿಗಳ ಜೊತೆ ಅದನ್ನ ಯಾವ ತರ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕು. ಬಟ್ ರಾಜಣ್ಣವರು ಏನೋ ಆಗೋಯ್ತು, ಈ ರಾಜಕೀಯ ತೀರ್ಮಾನಗಳು ಏನೇನೋ ಆಗ್ಬಿಡ್ತವೆ. ಆ ತೀರ್ಮಾನಗಳು ಅಷ್ಟೊಂದು ಏನು ನಾವು ಅಷ್ಟೊಂದು ಏನು ಕಚ್ಚಾ ವಸ್ತು ಅಲ್ಲ. ಈಸ್ ಅ ವೆರಿ ಸೀಸನ್ ಪೊಲಿಟಿಷಿಯನ್. ಅದು ಆಗೋಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಕಾದ್ ನೋಡೋಣ ಸರ್ ಮುಂದಿನ ಬೆಳವಣಿಗೆಗಳನ್ನ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದ ಶಿವಕುಮಾರ್ ಅವರೇ, ನಮಸ್ತೆ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳು, ಚರ್ಚೆಗಳು, ಸಂವಾದಗಳು, ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.